ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ತುಂಬಾ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ ಕರೆಂಟ್ ಅಫೇರ್ಸ್, ನಿಮ್ಮ GK, ನಿಮ್ಮ ಏನು ಸ್ಟಾಟಿಕ್ಸ್ ಸಬ್ಜೆಕ್ಟ್ಸ್, ಮತ್ತೆ ನೀವು ಯಾವುದೇ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತೀರಿ, ಎಸ್ಪೆಷಲಿ KS, UPSC, PSI ಯಾವುದೇ ಇರಲಿ, ನಿಮ್ಮ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ನ್ಯೂಸ್ ಪೇಪರ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಪ್ರೈಮರಿ ಸೋರ್ಸ್, ಅರ್ಥ ಆಗ್ತಿದ್ಯಾ? ನಿಮ್ಮ ಪ್ರೈಮರಿ ಸೋರ್ಸ್ ಯಾವ್ದಪ್ಪ? ನಿಮ್ಮ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ನಿಮ್ಮ ನಾಲೆಡ್ಜ್ಗೆ. ಅರ್ಥ ಆಗ್ತಿದ್ಯಾ? ನೋಡ್ರಿ, ನಾಲೆಡ್ಜು ಬರೀ ಬುಕ್ಸ್ ಇಂದ ಬರಲ್ಲ. ನ್ಯೂಸ್ ಪೇಪರ್, ಬುಕ್ಸ್, ಟಿವಿ, ಸೋಷಿಯಲ್ ಮೀಡಿಯಾ, ಪಾಠ ಮಾಡೋದ್ರಿಂದ, ಟೆಸ್ಟ್ ಬರೆಯೋದ್ರಿಂದ, ಆ ಟೆಸ್ಟ್ ನ ಅನಾಲಿಸಿಸ್ ಮಾಡೋದ್ರಿಂದ ನಾಲೆಡ್ಜ್ ಬರುತ್ತೆ. ನೀವು ಬರೀ ಬುಕ್ ಓದ್ರೂ ಪಾಸ್ ಆಗ್ತೀನಿ ಸುಳ್ಳು, ಬರೀ ಪೇಪರ್ ಓದ್ಕೊಂಡಿದ್ರೆ ಪಾಸ್ ಆಗ್ತೀನಿ ಸುಳ್ಳು, ಬರೀ ಕೋಚಿಂಗ್ ಕ್ಲಾಸಿಗೆ ಬಂದ್ರೆ ಪಾಸ್ ಆಗ್ತೀನಿ ಸುಳ್ಳು. ವಾಸ್ತವ ಹೇಳ್ತಿದೀವಿ. ಇವನ್ನೆಲ್ಲ ನಾವು ಹೇಳದ್ನೆಲ್ಲ ಗ್ರಹಿಸ್ಕೊಂಡು ತಲೆ ಒಳಗೆ ಹಾಕೊಂಡ್ರೆ ಮಾತ್ರ ನೀವು ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗ್ತೀರಾ. ಅರ್ಥ ಆಗ್ತಿದ್ಯಾ? ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಎಕ್ಸಾಮ್ಸ್ ಹೋಗಿ ಒಂದ್ಸತಿ ನ್ಯೂಸ್ ಪೇಪರ್ ಓದೋದ್ ಕಲ್ತ್ಕೊಂಡ್ಬಿಟ್ರೆ ನೀವೆಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. ಅದು ನ್ಯೂಸ್ ಪೇಪರ್ ಓದ್ಲಿಲ್ಲ ಅಂದ್ರೆ ಬರ್ಕೊಳ್ಳಿ, ನೀವು ಅಂದ್ಕೊಂಡಿದ್ದ ಹುದ್ದೆನ ಪಡ್ಕೊಳಕ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ನ್ಯೂಸ್ ಪೇಪರ್ ಓದಿ ಅಂತ ಯಾಕೆ ಹೇಳ್ತಾ ಇದೀನಿ? ಅದೇ ನಮ್ಮ ಹುಡುಗರಿಗೆ ತುಂಬಾ ಸತಿ ಹೇಳಿದೀನಿ, ನಿಮ್ಗೂ ಹೇಳ್ತಾ ಇದ್ದೀನಿ. ಯಾಕೆ ಅದನ್ನ ನೀವು ಮಾಡ್ತಿಲ್ಲ ಗೊತ್ತಿಲ್ಲ ನನಗೆ.